ಕೃಷ್ಣನ್ಗೆ ತುಂಬ ಪ್ರಿಯವಾದದ್ದು ಅವಲಕ್ಕಿ. ಅವಲಕ್ಕಿನ ಬಳಸ್ಕೊಂಡು ಮನೆಯಲ್ಲೇ ಟೆಂಪಲ್ ಸ್ಟೈಲ್ ಪಂಚಕಜ್ಜಾಯ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನಿಗೆ 1-2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ, ತುಪ್ಪ ಕಾದಾದ ನಂತರ ನಮಗೆ ಬೇಕಾದ ಡ್ರೈ ಫ್ರೂಟ್ಸ್ ಹಾಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಹಾಕೊಂಡಿದ್ದೀನಿ. ನೀವು ಬೇಕಿದ್ರೆ ಬಾದಾಮಿ, ಪಿಸ್ತಾ ಇದೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಪ್ರೇಟ್ ಒಂದು ಬೌಲಿಗೆ ತೆಗೆದಿಟ್ಕೊಳ್ಬೇಕು. ಟೈಮ್ ತುಂಬ ಕಡಿಮೆ ಇರುವಾಗ ದೈವ ನೈವೇದ್ಯಕ್ಕೆ ನಾವು ಇದನ್ನು ತುಂಬಾ ಕ್ವಿಕ್ ಆಗಿ ಮಾಡ್ಕೊಳ್ಬೋದು. ಸೊ ಅದಾದಮೇಲೆ ಇದೇ ಪ್ಯಾನಿಗೆ 1 ಬೌಲ್ ಆಗೋಷ್ಟು ನಾನು ಇಲ್ಲಿ ಪುಡಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಅಚ್ಚು ಬೆಲ್ಲ ಕೂಡ ಹಾಕ್ಕೊಳ್ಬೋದು. ಅದೇ ಬೌಲಲ್ಲಿ 1 ಬೌಲ್ ಅಷ್ಟು ನೀರು ಹಾಕ್ಕೊಂಡು ಬೆಲ್ಲ ಕಂಪ್ಲೀಟ್ ಆಗಿ ಕರಗೋವರೆಗೂ ಕುದಿಸ್ಕೊಳ್ಬೇಕು. ಇನ್ನೂ ಹಲವಾರು ವಿಧಾನದಲ್ಲಿ ಪಂಚಕಜ್ಜಾಯ ಮಾಡ್ತಾರೆ, ಬಟ್ ನಾನು ಯೂಶಲಿ ನಮ್ಮ ಮನೆಯಲ್ಲಿ ಇದೇ ಥರ ಮಾಡೋದು. ಬೆಲ್ಲ ಕಂಪ್ಲೀಟ್ ಆಗಿ ಕರಗದ್ಮೇಲೆ 1 ಬೌಲ್ ಅಷ್ಟು ಹಸಿ ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೊಬ್ಬರಿನ ಯೂಸ್ ಮಾಡಿಲ್ಲ, ಆಗ್ತಾನೆ ಫ್ರೆಶ್ ಆಗಿ ಗ್ರೇಟ್ ಮಾಡಿರುವಂಥ ಹಸಿ ಕಾಯಿ ಹಾಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಆಲ್ಸೋ ತೆಂಗಿನ ತುರಿನ ಬೆಲ್ಲದ ಪಾಕದಲ್ಲಿ ಕುದಿಸೋದ್ರಿಂದ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. ತೆಂಗಿನ ತುರಿ ಹಾಕಿದ ನಂತರ 90% ನೀರು ಕಮ್ಮಿ ಆಗೋವರೆಗೂ ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ಇವಾಗ ಈ ಕನ್ಸಿಸ್ಟೆನ್ಸಿ ಬಂದ ಮೇಲೆ 3 ಕಪ್ ಆಗುವಷ್ಟು ಪೇಪರ್ ಅವಲಕ್ಕಿ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸು, ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹೇಗಿರಬೇಕು ಕನ್ಸಿಸ್ಟೆನ್ಸಿ ಅಂತಂದರೆ ತುಂಬ ವಾಟರಿ ಥರನೂ ಇರಬಾರ್ದು, ತುಂಬ ಡ್ರೈ ಆಗಿ ಕೂಡ ಇರಬಾರ್ದು. ಆ ಥರ ಕನ್ಸಿಸ್ಟೆನ್ಸಿ ಇರಬೇಕು. ನನಗಿಲ್ಲಿ ಸ್ವಲ್ಪ ನೀರಿನ ಅಂಶ ಇದೆ ಅಂತ ಅನ್ನಿಸ್ತು, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಆಗುವಷ್ಟು 1 ಕಪ್ ಆಗುವಷ್ಟು ಅವಲಕ್ಕಿನ ಮತ್ತೆ ಆ್ಯಡ್ ಮಾಡಿಕೊಂಡು ಕಂಪ್ಲೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯೂಶಲಿ ಪಂಚಕಜ್ಜಾಯನ ಹೀಗೆ ಕೂಡ ತಿನ್ಬೋದು. ಅದಲ್ಲದೆ ಇದಕ್ಕೇ ಪಚ್ಚ ಬಾಳೆಹಣ್ಣು ಅಥವಾ ಏಲಕ್ಕಿ ಬಾಳೆಹಣ್ಣು ಹಾಕೊಂಡು ತಿಂದರೆ ರುಚಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಮಕ್ಳಿಗೆ ಕೂಡ ಕೊಡ್ಬೋದು, ತುಂಬಾ ರುಚಿಕರವಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ವಿಶೇಷವಾದ ಪೂಜೆ ಅಥವಾ ಹಬ್ಬಗಳಲ್ಲಿ ನಾನು ಈ ರೆಸಿಪಿನ ಮಾಡ್ತೀನಿ. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.